ಹಲೋ ಎವ್ರಿವನ್, ನಾ ಸಂತೋರ್ತರು. ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋವನ್ನು ಅಪ್ಡೇಟ್ ಮಾಡಿದ್ದಾರೆ. ಆ ಪ್ರೋಮೋದಲ್ಲಿ ಅಶ್ವಿನಿ ಮತ್ತು ಗಿಲ್ಲಿ, ಅಷ್ಟೇ ಅಲ್ಲದೆ ರಾಶಿಕಾ ಮತ್ತು ಈ ರಕ್ಷಿತಾ, ಇವರು 4 ಜನ ಮಾತಾಡ್ತಿರ್ತಕ್ಕಂತಹ ಒಂದು ಕನ್ವರ್ಸೇಷನ್ ಮಾಡ್ತಿರ್ತಕ್ಕಂತಹ ಒಂದು ಪ್ರೋಮೋವನ್ನು ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಪ್ರೋಮೋದಲ್ಲಿ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಆ ಟಾಸ್ಕಲ್ಲಿ ರಘು ಮತ್ತು ರಾಶಿಕಾ ಅವರು ಆಟ ಆಡ್ತಾ ಇರ್ತಾರೆ. ಮನೆಗೆ ಏನು ಟಾಸ್ಕನ್ನು ಕೊಟ್ಟಿರ್ತಾರೆ ಅಂದರೆ ಅಶ್ವಿನಿ ಅವರಿಗೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಇವರು ಏಕಾಗ್ರತೆನ ಹೇಗಾದರೂ ಮಾಡಿ ಕೆಡಿಸ್ಬೇಕು. ಇವರಲ್ಲಿ ಯಾರು ಒಂದು ಕಂಬವನ್ನು ಹಿಡ್ಕೊಂಡಿರ್ತಾರೆ, ಆ ಕಂಬವನ್ನು ಯಾರು ಬಿಡ್ತಾರೋ ಅವ್ರು ಸೋಲ್ತಾರೆ ಅಂತ ಹೇಳ್ಕೊಂಡು ಅಶ್ವಿನಿ ಅವರಿಗೆ ಟಾಸ್ಕ್ ಕೊಟ್ಟಂಥ ಟೈಮ್ನಲ್ಲಿ ಅಶ್ವಿನಿ ಅವರು ರಘು ಅವರಿಗೆ ಜಾಸ್ತಿ ಹಾಕಿ, ಅಂದರೆ ಜಾಸ್ತಿ ಅವ್ರನ್ನ ಹೇಗಾದರೂ ಮಾಡಿ ಈ ಕಂಬವನ್ನು ಬಿಡಿಸ್ಬೇಕಂತ ಪ್ರಯತ್ನ ಪಡ್ತಾರೆ. ಆದರೆ ರಾಶಿಕಾನ ಉಳಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಹೋಗ್ತಾರೆ. ಆ ಪ್ರೋಮೋದಲ್ಲೂ ಅದೇ ಥರ ಆಗ್ತಾ ಹೋಗುತ್ತೆ. ಅದೇ ಕಾರಣಕ್ಕೆ ಏನಾಗುತ್ತೆ ಅಂದರೆ ರಕ್ಷಿತಾ ಏನು ಹೇಳ್ಬಿಡ್ತಾರೆ ಅಂದರೆ, ಇವರು ಯಾರನ್ನೋ ಸೇವ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ, ನಮ್ಮ ವ್ಯಕ್ತಿತ್ವ ಈ ಥರ ಅಲ್ಲ ಅಂತ ಹೇಳ್ತಾ ಇದ್ದಾರೆ, ನನಗೆ ನಂಬಕ್ಕೆ ಆಗ್ತಾಯಿಲ್ಲ, ಅಶ್ವಿನಿ ಗೌಡ ಹಾಗಾದರೆ ಮಾಯ ಆಗಿಬಿಟ್ರು ಅಂತ ಹೇಳ್ಕೊಂಡು ರಕ್ಷಿತಾ ಮಾತಾಡ್ತಾ ಹೋಗ್ತಾರೆ. ನಿಮಗೆ ಇದ್ರ ಬಗ್ಗೆ ಏನು ಅನಿಸ್ತದೆ ಅನ್ನೋದನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿ ಮತ್ತೊಂದು ವೀಡಿಯೋ ಸಿಗ್ತೀನಿ. ನಮಸ್ಕಾರ.